ಫಾರ್ 100 ಸಬ್ಸ್ಕ್ರೈಬರ್ಸ್. ಸೊ ನಾನು ಮತ್ತು ಇವರ ಗಿರೀಶನ್ ಅಂತೀರಿ ಮನೆ ಕಡೆ ಘಟಪ್ರಭಾ ನದಿ ಮಹಾಲಕ್ಷ್ಮಿ ಪೂಜಾ. ಸೊ ನೋಡ್ಬೋದು ಡೆಕೋರೇಟ್ ನಾವು ತಲೆ ಹಾಕೋದಿಲ್ರಿ, ಯಾಕಂದ್ರೆ ನಾವು ಹೆಂಗೂ ಇರುವಲ್ವ ರೀ. ನೀ ನಮಸ್ಕಾರ ಮಾಡೋಗ್ರಿ, ಊಟ ಮಾಡೋಗಂತ ತಡ್ರಿ. ಬ್ರಾಟ್ ಅ ನ್ಯೂ ಕ್ಯಾಮ್ರಾ ಲೆನ್ಸ್ DSLR. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಅದರ್ ಬ್ಲಾಗ್. ಸೊ ಬರೀ ಇವತ್ತೇನು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಐ ಹೋಪ್ ಬ್ಲಾಗಲ್ಲಿ ಇಷ್ಟ ಆಗತ್ತವ ಅಂತ ತಿಳ್ಕೊಂಡೇನ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಸೊ ಬರೀ ಸ್ಟಾರ್ಟ್ ಮಾಡೋಣ ಅಂತ ಎದ್ದೆದ್ಮ್ಯಾಗ ಕಳ್ಸತ್ತಾರಿ ಅಂಗಡಿ. ಈಗ ಏನೋ ನಾನೇ ಲೇಟ್ ಇದ್ದೇನ್ರಿ, ಏನೋ ಹೂವು ತರೋದೈತಂತ್ರಿ, ಹೂವು ಮತ್ತು ಗ್ರೋಸರಿ ತರೋದೈತಿ. ಸೊ ಬರೀ ಸಿಗ್ತೇನಂತ ಅಲ್ಲೇ. ಓಂ ನಮಃ ಶಿವಾಯ. ಫಾರ್ 100 ಸಬ್ಸ್ಕ್ರೈಬರ್ಸ್. ಸೊ ಇದೇ ರೀತಿ ಸಪೋರ್ಟ್ ಮಾಡ್ರಿ ಮತ್ತು ಬೇಗನೆ 1000 ಸಬ್ಸ್ಕ್ರೈಬರ್ಸ್ ಮಾಡಿಸಿ. ಯಾಕಂದ್ರೆ ನೀವು ಜಲ್ದಿ ಸಬ್ಸ್ಕ್ರೈಬ್ ಮಾಡಿಸೋದಂದ್ರೆ ಜಲ್ದಿ ಚಲೋ ಕಂಟೆಂಟ್ ಮಾಡ್ಬೋದು. ಅದಕ್ಕೆ ನೀವು ಹೆಲ್ಪ್ ಮಾಡಿದ್ರೆ ನಾನು ಕಂಟೆಂಟ್ ಚಲೋ ತವೆ ಮಾಡ್ಬೋದು. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬೈ. A few moments later. ಗೈಸ್ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಶಿವಾಪುರ ಸೈಡ್ ಹೊಂಟಿದ್ದು ರೀ ನಾನನ್ನ. ಗೈಸ್ ದಿಸ್ ಈಸ್ ಹಿಡ್ಕಲ್ ಡ್ಯಾಮ್. ಸೊ ಇಲ್ಲೇ ಹಾಕದಂದು ಬಂದಿದ್ದು ರೀ, ಹೊಂಟಿದ್ದು ನಾನು ಅನ್ನ. ಸೊ ಒಂದು ರೀ ಅನ್ನ ಹೇಳಿದ್ರೆ ಇಲ್ಲೇ ಹಿಡ್ಕಲ್ ಡ್ಯಾಮ್ ಐತಂತ. ಅದು ಹತ್ತು ಬರಾಕ ಸುಸ್ತಾತ್ರಿ ನಮ್ಗೆ. ನಾನು ಮತ್ತು ಇವರ ಗಿರೀಶನ್ ಅಂತೀರಿ ಮನೆ ಕಡೆ ಇರ್ತಾರೆ, ಇವ್ರ ಜೋಡಿ ಬಂದೀನಿ ರೀ ನಾ. ಸೊ ಬರ್ರಿ, ಏನೋ ಸ್ವಲ್ಪ ಕೆಲಸ ಇತ್ತಂತ್ರಿ, ಅದಕ್ಕೆ ಬಂದಿದ್ದು ರೀ. ಸೊ ಬರ್ರಿ ಸೀದಾ ಅಲ್ಲೇ 5 minutes later. ಹಿಡ್ಕಲ್ ಡ್ಯಾಮ್ ಮುಂದೆ ಘಟಪ್ರಭಾ ನದಿ ರೀ. ಇಲ್ಲಿ ಬಂದಿದ್ದು ರೀ. ಅನ್ನಂಗೆ ಏನೂ ಗೊತ್ತಿಲ್ಲ, ಅನ್ನ ಎಲ್ಲ ಕರ್ಕೊಂಡು ಹೊಂಟಾರಿ, ತೋರ್ಸಾಗತ್ತಾರ ರೀ. ಇವತ್ತು ನಾ ಫಸ್ಟ್ ಟೈಮ್ ಬಂದೇನಿ ರೀ ಸೈಡ. ಸೊ ಬರ್ರಿ ಅಲ್ಲೇ ಹಿಡ್ಕಲ್ ಡ್ಯಾಮ್ ಐತ್ರಿ ಆ ಸೈಡ್. ತುಂಗಭದ್ರಾ ನದಿ ರೀ ಇದು. ಹಾಂ ಸಾರಿ ಘಟಪ್ರಭಾ ಅಂದಂದು ನೆನಪು ಬಂದ್ಬಿಟ್ಟಿದೆ. ನಾನು ನಮ್ಮ ಊರಾಗಿತ್ಲ ಹರಿಹರದಾಗ ತುಂಗಭದ್ರಾ ಅಂತೇಳಿ ಘಟಪ್ರಭಾ ನದಿ. ಸೊ ಗೈಸ್ ಬಂದಿದ್ದ ಕೆಲಸ ಎಲ್ಲ ಮುಗೀತ್ರಿ. ಈಗ ಹೊಂಟಿದ್ದು ರೀ ಮನೆ. ಈಗ ಮಧ್ಯಾಹ್ನ ಆಗಿತ್ತು ರೀ. ಈಗ ಟೈಮ್ ಐತ್ರಿ 7:30, ಅದ 10 ನಿಮಿಷ ಮುಂದೆ ಐತ್ರಿ. ಸೊ ಮಮ್ಮಿ ಮಾಡ್ರಿ ವರಮಹಾಲಕ್ಷ್ಮಿ ಪೂಜಾ. ಸೊ ನೋಡ್ಬೋದು ಡೆಕೋರೇಟ್ ಅದು ಮಾಡಿ. ಸೊ ಬರೀ ಇವತ್ತು ಅಲ್ಲೇ ಹೋಗಿ ಬರ್ದಾತ್ರಿ, ಮತ್ತೆ ಎಲ್ಲೂ ಹೋಗಿಲ್ಲ. ಅಡ್ಡಾಡೋಕೆ ಜಾಸ್ತಿ ಆಗಲ್ತ್ರಿ, ಅದ್ರ ಸಂಬಂಧ. ಐ ಹೋಪ್ ಬ್ಲಾಗ್ ಒಳಗೆ ನಿಮಗೆ ಶೇರ್ ಅಂತ ತಿಳ್ಕೊಂಡು. ಇನ್ ಕೇಸ್ ಶೇರ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಇಷ್ಟರಿ ಕೇಳ್ಕೋದ. ಸೊ ಏನೋ ಅಂತಾರಲ್ಲ ರೀ, ಒಬ್ರೊಬ್ರ ನೋಡಿ ಉಳ್ಕೋತಾರ್ರಿ, ಯಾಕಂದ್ರೆ ಹೇಳಕ್ಕೆ ಬರಂಗಿಲ್ಲ ರೀ. ನಮ್ಮ ವಿಡಿಯೋದು ಮಾಡೋದು ನೋಡ್ತಿರ್ತಾರೆ ರೀ, ಮತ್ತು ಯಾವೇನು ಚಪ್ರಿ ಇಪ್ರಿ ಏನೇನ್ರ ಅಂತಿರ್ತಾರೆ. ಅದನ್ನ ನಾವು ತಲೆ ಹಾಕೋದಿಲ್ರಿ, ಯಾಕಂದ್ರೆ ನಾವು ಹೆಂಗೂ ಇರುವಲ್ವ ರೀ. ನಾವು ಒಟ್ಟು ಏನರೇ ಮುಂದೆ ಫ್ಯೂಚರ್ದಾಗ ಮಾಡಕ್ಕೆ ನೋಡ್ತಿರ್ತೀವಿ, ನಮ್ಮ ಸ್ಕಿಲ್ಸ್ ಎಲ್ಲ ಡೆವಲಪ್ಮೆಂಟ್ ಮಾಡಕ್ಕೆ ನೋಡ್ತಿರ್ತೀವಿ. ಮುಂದೆ ನಾವು ಕಾಲೇಜಿಗೆ ಹೋರ ಇಂಜಿನಿಯರಿಂಗ್, ಸೊ ಅಲ್ಲೆಲ್ಲ ಕಮ್ಯುನಿಕೇಷನ್ ಮಾಡೋದು ಬೇಕಾಗ್ತಿರ್ತಿದ್ರಿ. ಅದ್ರ ಸಂಬಂಧ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದ. ಮತ್ತು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಬರ್ರಿ ನಮಸ್ಕಾರ ಮಾಡ್ಬರ್ರಿ ವೈನಿ. ಓ ವೈನಿ ಬರ್ರಿ ನಮಸ್ಕಾರ ಮಾಡ್ಬರ್ರಿ ದೇವ್ರಿಗೆ. ಹಂಗೆ ಒಳಗೆ ಬರ್ರಿ ನಮಸ್ಕಾರ. ಪೂಜಾ ಮಾಡೋರು ನೀವು ಇನ್ನು? ಹಾಂ ಮಮ್ಮಿ ಮತ್ತು ಶ್ಲೋಕ ಅದು ಅನ್ನಂಗಿಲ್ಲ. ಸಾರಿ ಗೈಸ್ ಎಲ್ಲ ಶ್ಲೋಕ ಅದು ಅಂದು ಮುಗ್ಸ್ಯಾರಂತ್ರಿ. ವೈನಿ ನಮಸ್ಕಾರ ಮಾಡೋಗ್ರಿ, ಊಟ ಮಾಡೋಗಂತ ತಡ್ರಿ. ಊಟ ಮಾಡೋಗ್ರಿ ವೈನಿ. ಹಿಂಗೆ ಕರಿತಾರ್ರಿ ಎಲ್ಲರಿಗೂ. ಅದಕ್ಕೆ ಹಂಗೆ ಡೆಮೋ ತೋರಿಸಿನ್ರಿ ನಿಮಗೆ. ಸೊ ಬರೀ ಮತ್ತು ಮಮ್ಮಿನ ನಮ್ಮ ಅಮ್ಮನ ತಂಗಿಗೂ ಮನೆ ಬಿಟ್ಟು ಬರೋದೈತಿ, ಅದಕ್ಕೆ ಬಿಟ್ಟು ಬರೋಣ. ಬಿಟ್ಟು ಬರ್ತೇನೆ ರೀ ನಾ. ನೀವು ಬರ್ರಿ ನೋಡ್ಕೊಂತೇರಿ. ಏನು ಮಂಗ್ಯಾಗದೆ ಮಾಡತ್ತನ್ರಿ ಬೆಳಗಿಂತ್ರ. ಆ ಮಾಡ मगर क्यों मैंने तेरा क्या बिगाड़ा ಏನದ ಇವ ಈಗ ಬರ್ತಾ ಚೇಂಜ್ ಆಗ್ಬಿಟ್ಟನ್ರಿ. ಅವ ಸಾಂಗ್ ಕೇಳೋದು, ಸಾಂಗ್ ಅನ್ನೋದು. आंखें देखो, नियत में खोट साफ नजर आता है, हवस से भरी. मत कॉलेज होद्मे
ಕಾಲೇಜಿಗೆ ಹೋದ್ಮೇಲೆ ಫುಲ್ ಚೇಂಜ್ ಆಗ್ಬಿಟ್ಟನ್ರಿ ಸೇಮ್ ಬ್ಲ್ಯಾಕ್ ಅನ್ಸದಿ ಫೇಸ್ ವಾಶ್ ಹಚ್ಕೋ. ಅದಕ್ಕೆ ಹಚ್ಕೊಂಡು ಈಗ ಗೋ ಇಂಥ ಹೋ ಟೈಮಾಗ ಗಾಡಿ ಬಂದ್ಬಿಡ್ಬಾರ್ದು. ಸೊ ಬರಿ One eternity later. ಫೈನಲಿ ಬಾಟ್ ಔಟ್ ಅ ನ್ಯೂ ಕ್ಯಾಮ್ರಾ ಲೆನ್ಸ್, DSLR ಕ್ಯಾಮ್ರಾ ಲೆನ್ಸ್ ತೊಗೊಂಡಿರಿ ಅಂತ. ಫೈನಲಿ ಏನಂದ್ರೆ ಇದು ಮನೇನ ಬಂದಿತ್ರಿ. ಸೊ ಇದು ಇವತ್ತು ತೋರ್ಸಾಕತ್ತೀನಿ ರೀ. ಟೈಮ್ ಸಿಕ್ಕಿರ್ಕಿಲ್ಲ, ಅದಕ್ಕೆ ಟೈಮ್ ಸಿಕ್ಕಿತ್ರಿ ಆದ್ರೆ ತೋರ್ಸಾಕಾಗಿಲ್ಲ. ಸೊ ಇವತ್ತು ತೋರ್ಸಾತೀನಿ ರೀ. ಸೊ ಮಸ್ತ್ ಐತ್ರಿ, ನಿಮಗೂ ತೋರಿಸ್ತೇನೆ. ಇದು ಕ್ಯಾಮ್ರಾ ಕೊಟ್ಟೈತ್ರಿ ಆರ್ಡರ್, ಅದು ಬರಾಕ ಇನ್ನೂ ಒಂದು 10 ದಿವಸ ಆಗೈತ್ರಿ. ಸೊ ಬರೀ ತೋರ್ prank guys, this is not camera lens, this is a prank guys. ಇದ ಕಪ್ ಥರ್ಮಸ್ ಟೈಪ್ ಐತ್ರಿ, ಕಪ್ ನೋಡ್ಬೋದು ಲೈಕ್ ದಿಸ್. ಸೊ ನಂಗಂತರೂ ಪಪ್ಪ ಹೇಳಿದ್ಮೇಲೆ ಒಮ್ಮೆ ನಂಬಕ ಇಲ್ರಿ. ಲೆನ್ಸ್ ಈಗ ಯಾಕೆ ಲೆನ್ಸ್ ತರಿಸಿದಿ ಪಪ್ಪ ಅಂತನ್ನಿ. ನೋಡ್ರ ಥರ್ಮಸ್ ಇತ್ರಿ, ಲೋಟಾರೋ ಥರ್ಮಸ್ ಏನೋ ಅಂದ. ಸೊ ಇದಿತ್ರಿ ಅದ್ರಾಗ. ನಾ ಅಜ್ಜಾವ ಬಿಟ್ನಿ ರೀ, ಮ್ಯಾಗ್ತ್ರಿ ಇದ್ರಾಗ ವೀಡಿಯೋ ಮಾಡಬೇಕು ಅಂತೇಳಿ. ಸೊ ನಂದು ಹಾಲತ್ ಮೊಯ್ ಆತ್ರಿ. ಸೊ ಬರ್ರಿ ಇದನ್ನ ಶೋಕೇಸ್ದಾಗ ಇಟ್ಬಿಡ್ತೇನೆ ರೀ. ಮತ್ತೇನು ಮಾಡಕ್ಕೆ ಬರಂಗಿಲ್ಲ ರೀ, ನಾನು ತೊಗೊಂಡು ಏನು ಮಾಡಲಿ ರೀ, ನಾನು ಶೋಕೇಸ್ದಾಗ ಇಡಾಕ್ರಿ. ಸ್ವಲ್ಪ ಶೋರೇ ಮಾಡಕ್ಕೆ ಬರ್ತಿದ್ದೆ. ಇಲ್ಲಿ ಇಟ್ಟು ಬಿಡೋದ್ರಿ ಹಿಂಗೆ. ಓ ಮೈ ಗಾಡ್. ಸೊ ಬರ್ರಿ ಸಿಗ್ತೇನಂತ. ಈಗ ರಾತ್ರಿ ಏನು ಅಲ್ಲಿ ಹೋಗೋದಿಲ್ಲ, ಮಮ್ಮಿನ ಪಿಕಪ್ ಮಾಡ್ಕೊಂಬರೋದೈತ್ರಿ. ಸೊ ಬರ್ರಿ ಗೈಸ್, ಈಗ 10:30 ಐತ್ರಿ. ಮಮ್ಮಿನೇನೋ ಪಿಕಪ್ ಮಾಡ್ಕೊಂಬರ್ಬೇಕಂತ, ಮಗು ಮನೆ ಇದ್ರಲ್ಲ ರೀ. ಸೊ ಅದಕ್ಕೆ ಬರ್ರಿ. ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ತಿಳ್ಕೊಂಡ್ರೆ, ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿರಿ. ಸೊ ಸಿಗ್ತೇನೆ ರೀ ಮುಂದಿನ ಬ್ಲಾಗ್ದಾಗ. ಬಾಯ್.